ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಕೊಂಡಿದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೀವು ಪ್ರೆಸೆಂಟಲ್ಲಿ ಯಾವ ವ್ಯಕ್ತಿ ಜೊತೆ ಡೀಲ್ ಮಾಡ್ತಾ ಇದ್ದೀರೋ, ಈಗ ಪ್ರೆಸೆಂಟಲ್ಲಿ ಆ ಪರ್ಸನ್ ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ವಿಷಯ ಅವರ ಮನಸ್ಸಿನಲ್ಲಿ ತುಂಬ ಗಾಢವಾಗಿದೆ, ಅದರ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅದರಂತಾಗಿ ಅವರ ಎನರ್ಜಿ ಅನ್ನೋದು ತುಂಬ ಭಯ ಪಟ್ಟಿರೋ ರೀತಿ ಇಲ್ಲಿ ಶೋ ಆಗ್ತಾ ಇದೆ, ತುಂಬ ಡಿಸ್ಟರ್ಬ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮಿಂದ ಎಲ್ಲಿ ದೂರ ಆಗಿಬಿಡ್ತಾರೋ, ಈ ರಿಲೇಷನ್ಶಿಪ್ ಮತ್ತೆ ನಡೆಯುತ್ತೋ ಇಲ್ವೋ, ನೀವು ಎಲ್ಲಿ ಮತ್ತೆ ಸಿಟ್ ಮಾಡ್ಕೊಳ್ತೀರೋ, ಇವರ ಪಾಸ್ಟ್ನ ತಪ್ಪು ನಿಮಗೆ ಏನಾದರೂ ಗೊತ್ತಾಗುತ್ತೋ, ಈ ರೀತಿ ಥಿಂಕ್ ಮಾಡುವ ವ್ಯಕ್ತಿಗಳು ಕೂಡ ಇರಬಹುದು. ಆ ರೀತಿಯ ಎನರ್ಜಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇರ್ಬೋದು, ಅಥವಾ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಸ್ವಲ್ಪ ಗ್ಯಾಪ್ ಅನ್ನೋದು ಬಂದಿರಬಹುದು, ಮಾತುಕತೆಯಲ್ಲಿ ದೂರ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದಿರಬಹುದು. ಏನು ಮಾಡಿದ್ರೂ ಸರಿಯಾಗ್ತಾ ಇಲ್ವಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ತುಂಬ ಭಯ ಪಡ್ತಾ ಇದ್ದಾರೇನೋ, ಅಂದರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅದರ ಬಗ್ಗೆ ಭಯ ಪಡ್ತಿದ್ದಾರೇನೋ, ಅಥವಾ ಪಾಸ್ಟ್ನಲ್ಲಿ ಯಾವುದೋ ವಿಷಯ ನಡೆದಿರ್ಬೋದು ಅದರ ಬಗ್ಗೆ ಈ ಪರ್ಸನ್ ತುಂಬ ಭಯ ಪಟ್ಟಿದ್ದಾರೇನೋ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ನಿಮ್ಮಿಬ್ಬರ ಲೈಫ್ನಲ್ಲಿ ಥರ್ಡ್ ಪರ್ಸನ್ ಏನಾದರೂ ಬಂದಿದ್ದರೆ, ಪಾಸ್ಟ್ನಲ್ಲಿ ಏನಾದರೂ ಥರ್ಡ್ ಪರ್ಸನ್ ಇದ್ದರೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆ ವಿಷಯ ನಿಮಗೇನಾದರೂ ಗೊತ್ತಾಗುತ್ತೋ, ಯಾಕೆ ನೀವು ಮೊದಲೇ ಹೇಳಲಿಲ್ಲ ಅಂತ ನೀವೆಲ್ಲಿ ಕೇಳ್ತಿರೋ ಅನ್ನೋ ರೀತಿ ಕೂಡ ಭಯ ಪಟ್ಟಿರುವ ಸಿಚುವೇಶನ್ ಇದೆ ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ರಿಲೇಷನ್ಶಿಪ್ ಎಲ್ಲಿ ಕಟ್ ಆಗುತ್ತೋ, ಇವತ್ತೇ ಮುಗಿದ್ಬಿಡುತ್ತೇನೋ ಅನ್ನೋ ಭಯ ಕೂಡ ಈ ಪರ್ಸನ್ಗೆ ಇರಬಹುದು. ಅವರ ನಿಜವಾದ ಫೀಲಿಂಗ್ಸಲ್ಲಿ ಯಾವ ರೀತಿ ತುಂಬ ಅಟ್ರಾಕ್ಷನ್ನ ಫೀಲ್ ಮಾಡ್ಕೊಳ್ತಿದ್ದಾರೆ. ಇಷ್ಟೆಲ್ಲ ಭಯ, ಯೋಚನೆ, ಗ್ಯಾಪ್ ಇದ್ದರೂ ಕೂಡ ಈ ವ್ಯಕ್ತಿ ಒಂದು ಮ್ಯಾಗ್ನೆಟಿಕ್ ಥರ ನಿಮ್ಮನ್ನು ತುಂಬ ಅಟ್ರಾಕ್ಟೆಡ್ ಆಗಿ ಫೀಲ್ ಮಾಡ್ಕೊಳ್ತಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ತಮ್ಮ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಾರೆ, ಅದನ್ನು ಹೈಡ್ ಮಾಡ್ಕೋಬೇಕು ಅಂದ್ಕೊಳ್ತಾರೆ. ಹೈಡ್ ಮಾಡ್ಕೊಳ್ಳೋದಕ್ಕೆ ಈ ಪರ್ಸನ್ನಿಂದ ಆಗ್ತಾ ಇಲ್ಲ. ತುಂಬ ಇಮೋಷ್ನಲಿ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ, ತುಂಬ ಆಕರ್ಷಿತರಾಗಿದ್ದಾರೆ ನಿಮ್ಮ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ತುಂಬ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ. ಇವರು ಸುಮ್ಮನೆ ಕೂತಿದ್ದಾಗಲೂ ಕೂಡ ಎಲ್ಲ ಟೈಮ್ನಲ್ಲೂ ನಿಮ್ಮ ಕಡೆಗೆ ಇವರ ಮನಸ್ಸು ಅನ್ನೋದು ಎಳಿತಾ ಇರುತ್ತೆ. ಒಂದು ರೀತಿಯ ಹೈ ಪ್ರಿಯಾರಿಟಿಯನ್ನು, ಎಮೋಷ್ನಲಿ ಅಟ್ಯಾಚ್ಮೆಂಟನ್ನು ನಿಮ್ಮ ಬಗ್ಗೆ ಬೆಳೆಸ್ಕೊಂಡಿದ್ದಾರೆ. ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಕನ್ಫ್ಯೂಷನ್ ಬಂದಿದ್ರು ಇದೆಲ್ಲ ಬಿಟ್ಬಿಡಬೇಕು, ಕನ್ಫ್ಯೂಷನ್ನ ಸಾಲ್ವ್ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಫೀಲ್ ಆಗ್ತಾ ಇದೆ. ಏನೇ ಗ್ಯಾಪ್ ಬಂದಿದ್ದರೂ ಆ ಗ್ಯಾಪನ್ನು ದೂರ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಕೆಲವರ ರಿಲೇಷನ್ಶಿಪ್ ಬಗ್ಗೆ ನಾನು ಹೇಳ್ತಾ ಇರೋದು, ಇವರ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪಾಸ್ಟ್ನಲ್ಲಿ ಯಾವುದಾದ್ರೂ ಥರ್ಡ್ ಪಾರ್ಟಿ ಅನ್ನೋರು ಇದ್ದರೆ ಆ ಸತ್ಯ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಕೂಡ ಇರ್ಬೋದು. ಅಕಸ್ಮಾತ್ ನಿಮಗೆ ಏನಾದರೂ ಗೊತ್ತಿಲ್ಲದೆ ಇದ್ದರೆ ಆ ವಿಷಯ ನಿಮಗೆ ಎಲ್ಲಿ ಗೊತ್ತಾಗುತ್ತೋ ಅದನ್ನು ಮೊದಲೇ ಹೇಳಬೇಕಿತ್ತು ಅಂತ ನೀವು ಎಲ್ಲಿ ಕೇಳ್ತೀರೋ ಅಂತ ಇವ್ರಿಗೆ ಭಯ ಅನ್ನೋದು ಕಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಎಲ್ಲಿ ಈ ಪರ್ಸನ್ನ ದೂರ ತಳ್ತೀರೋ ಅನ್ನೋದು ಇವರ ಮನಸ್ಸಿನಲ್ಲಿದೆ. ಈ ಪರ್ಸನ್ ನೆಕ್ಸ್ಟ್ ಆ್ಯಕ್ಷನ್ನಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂದರೆ ಸ್ವಲ್ಪ ಸಮಯ ತಗೊಳ್ಬಹುದು, ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ನಿಮ್ಮ ಹತ್ರ ವಿಷಯವನ್ನು ಹೇಳ್ಕೋಬಹುದು. ಯಾವುದೇ ತಪ್ಪಾಗಿಲ್ಲ, ಏನೇ ವಿಷಯ ಇದ್ದರೂ ಕ್ಲಿಯರ್ ಕಟ್ಟಾಗಿ ನಿಮ್ಮ ಹತ್ರ ಹೇಳ್ಕೋಬಹುದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಮತ್ತೆ ನಿಮ್ಮಿಬ್ಬರ ನಡುವೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು ಅಂತ ಈ ಪರ್ಸನ್ ಪಾಸ್ಟ್ನಲ್ಲಿರುವ ಇವರ ವಿಷಯಗಳ ಬಗ್ಗೆ ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ಕೊಳ್ಳುವ ಪ್ರಯತ್ನ ಮಾಡಬಹುದು. ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ಕೋಬಹುದು. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ ಅನ್ನಿಸ್ತಾ ಇದೆ.
ತುಂಬ ಯೋಚನೆ ಮಾಡ್ತಾರೆ, ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮ್ಮ ಮಾತುಕತೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನೀವು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಎಲ್ಲವೂ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ನಡುವೆ ಇವರ ನಡುವೆ ಏನಾದರೂ ಗ್ಯಾಪ್ ಬರುತ್ತೋ ಅಂತ ಹೆದರಿಕೆ ಇದೆ, ಅಥವಾ ಈ ಪರ್ಸನ್ ಏನಾದರೂ ಈಗ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿದ್ದರೆ ಅಥವಾ ಸ್ವಲ್ಪ ದೂರ ಆಗಿದ್ದರೆ ಈ ಪರ್ಸನ್ಗೆ ಮತ್ತೆ ನಿಮ್ಮ ಹತ್ರ ಬರಬೇಕು ಅನ್ನೋ ಮನಸ್ಸಿದೆ. ಯಾವ ರೀತಿ ಅಂತ ಈ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ, ಯಾವ ದಾರಿ ಹುಡ್ಕೋದು ಅಂತ ಗೊತ್ತಾಗ್ತಾ ಇಲ್ಲ, ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವರ ಮನಸ್ಸು ಅನ್ನೋದು ನಿಮ್ಮ ಹತ್ರನೇ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಓವರಾಲ್ ಆಗಿ ಈ ಪರ್ಸನ್ನ ಎನರ್ಜಿಯನ್ನು ನೋಡೋದಾದರೆ ತುಂಬ ಕನ್ಫ್ಯೂಸಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ಯೋಚನೆಯಲ್ಲಿ ಇರಬಹುದು, ಯಾವುದೋ ಒಂದು ಕ್ಲಾರಿಟಿಯನ್ನು ಹುಡುಕ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಾಣಿಸ್ತಾ ಇದೆ, ಅಥವಾ ಗ್ಯಾಪ್ ಅನ್ನೋದು ಈಗ ಪ್ರೆಸೆಂಟಲ್ಲಿ ಬಂದಿರಬಹುದು. ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಯಾವುದೋ ಒಂದು ಭಯ ಅನ್ನೋದು ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ. ಆಲ್ರೆಡಿ ಈ ಪರ್ಸನ್ ಯಾವುದೋ ಒಂದು ವಿಷಯಕ್ಕೆ ಮೊದಲೇ ಹೆದರಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಅಥವಾ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಈಗ ನಾರ್ಮಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರೆಸೆಂಟಲ್ಲಿ ಕೆಲವರಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿರಬಹುದು. ಕೆಲವರಲ್ಲಿ ನೀವು ಈಗ ಈ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪರ್ಸನ್ ಯಾವುದೋ ವಿಷಯದ ಬಗ್ಗೆ ತುಂಬ ಹೆದರ್ಕೊಂಡಿದ್ದಾರೆ ಅಥವಾ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಪಾಸ್ಟ್ನ ವಿಷಯದ ಬಗ್ಗೆ ಯಾವುದೋ ಒಂದು ಭಯ ಅನ್ನೋದು ಇವರನ್ನು ಕಾಡ್ತಾ ಇರಬಹುದು. ಯಾವುದೋ ಒಂದು ವಿಷಯ ಅವರ ಮನಸ್ಸಿನಲ್ಲಿ ತುಂಬ ಡೀಪಾಗಿ ಬೇರೂರಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಡಿಸ್ಟೆನ್ಸ್ ಅನ್ನೋದು ಬಂದಿದೆ, ಅವರಿಗೆ ಕಷ್ಟ ಆಗ್ತಾ ಇದೆ. ಯಾವ ರೀತಿ ಈ ಡಿಸ್ಟೆನ್ಸನ್ನು ದೂರ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವ್ರಿಗೆ ಯಾವುದೇ ಒಂದು ದಾರಿ ಕಾಣಿಸ್ತಾ ಇಲ್ಲ. ಆ ರೀತಿ ಕೆಲವರ ಎನರ್ಜಿ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಇಶ್ಯೂ ಬಂದಿದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ಪರ್ಸನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ವಿಷಯಗಳ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಈ ಪರ್ಸನ್ನ ನಿಮ್ಮ ಬಗ್ಗೆ ಹೈಲಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಮ್ಯಾಗ್ನೆಟಿಕ್ ಪವರ್ ಅನ್ನೋದು ನಿಮ್ಮ ಹತ್ರ ಇದೆ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಇವರ ಇಮೋಷನ್ಸ್ ಆಗಲಿ, ಇವರ ಫೀಲಿಂಗ್ಸ್ ಆಗಲಿ ನಿಮ್ಮ ಕಡೆಗೆ ಹೆಚ್ಚು ಅಟ್ರಾಕ್ಟಿವ್ ಆಗಿರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಹುಶಃ ತುಂಬ ಟೈಮಿಂದ ಈ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಇದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ನಿಮ್ಮಿಬ್ಬರ ನಡುವೆ ಬಂದಿದ್ದರೆ, ಯಾವುದೇ ಪಾಸಿಟಿವ್ ಆಗಿರುವಂತಹ ದಾರಿ ಅನ್ನೋದು ಈ ಪರ್ಸನ್ಗೆ ಈಗ ಕಾಣಿಸ್ತಾ ಇಲ್ಲ. ಏನು ಅಂದರೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ಆದರೆ ಅದಕ್ಕೆ ಬೇಕಾದಂತಹ ದಾರಿ ಏನು ಕಾಣಿಸ್ತಾ ಇಲ್ಲ. ಕೆಲವರ ಎನರ್ಜಿಯ ಪ್ರಕಾರ ಈ ರೀತಿಯ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಬಟ್ ನಿಮ್ಮ ಬಗ್ಗೆ ತುಂಬ ಜಾಸ್ತಿ ಥಿಂಕ್ ಮಾಡ್ತಾರೆ, ಅಟ್ರಾಕ್ಟೆಡ್ ಫೀಲ್ ಕೂಡ ಮಾಡ್ಕೊಳ್ತಾರೆ. ಅವರಿಗೆ ಅವರ ಫೀಲಿಂಗ್ಸ್ಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಬಟ್ ಯಾವುದೋ ಒಂದು ವಿಷಯದ ಬಗ್ಗೆ ಭಯ ಅನ್ನೋದು ಇವರ ಮನಸ್ಸಿನಲ್ಲಿದೆ, ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಕೂಡ ಇದ್ದಾರೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಜೊತೆ ನೀವು ಈಗ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಎಲ್ಲಿ ಈ ರಿಲೇಷನ್ಶಿಪ್ ಅನ್ನೋದು ಕಟ್ ಆಗುತ್ತೋ, ಎಂಡ್ ಆಗುತ್ತೋ ಅಂತ ಭಯ ಪಡೋ ರೀತಿ ಇವರು ಯೋಚನೆ ಮಾಡ್ತಾ ಇರಬಹುದು. ಒಟ್ಟಿನಲ್ಲಿ ಯಾವುದೋ ಒಂದು ಇಶ್ಯೂ ಅನ್ನೋದು ಇವರ ಮನಸ್ಸನ್ನು ಕೊರಿತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದೇ ಗ್ಯಾಪ್ ಬರಬಾರ್ದು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳ್ತಾ ಇರೋದು ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಏನಾದರೂ ಬಂದಿದ್ದರೆ, ಹಾಗಾಗಿ ಈ ಪರ್ಸನ್ ಮುಂದಿನ ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ ಭಯ ಪಟ್ಕೊಂಡಿರಬಹುದು. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಅಥವಾ ಇವರ ಪಾಸ್ಟ್ ಲೈಫ್ನಲ್ಲಿ ಯಾರಾದರೂ ಇದ್ದರೆ ಅದರ ಬಗ್ಗೆ ನಿಮಗೆ ಗೊತ್ತಾದರೆ ಯಾವ ರೀತಿ ನೀವು ತಗೊಳ್ತೀರೋ, ಯಾವ ರೀತಿ ನೀವು ಯೋಚನೆ ಮಾಡ್ತೀರೋ, ಆ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇರಬಹುದು. ಬಟ್ ಇಲ್ಲಿ ಥರ್ಡ್ ಪರ್ಸನ್ ಏನಾದರೂ ಇವರ ಲೈಫ್ನಲ್ಲಿ ಇದ್ದರೆ ಅದರ ಬಗ್ಗೆ ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅದೆಲ್ಲ ಕೇಳಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವರ ಲೈಫ್ನಲ್ಲಿ ಯಾರಾದರೂ ಥರ್ಡ್ ಪರ್ಸನ್ ಅನ್ನೋರು ಬಂದಿದ್ದರೆ ಈ ರೀತಿ ಥಿಂಕ್ ಮಾಡ್ತಾ ಇರೋದು ಇವರು. ಒಟ್ಟಿನಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಬಗ್ಗೆ ನಿಮಗೆ ಗೊತ್ತಾದರೆ ಅನ್ನೋ ಹೆದರಿಕೆ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವೆಲ್ಲಿ ಸಿಟ್ ಮಾಡ್ಕೊಳ್ತೀರೋ, ಈ ವಿಷಯವನ್ನು ಮೊದಲೇ ಯಾಕೆ ಹೇಳಿಲ್ಲ ಅಂತ ಅಂದ್ಕೊಳ್ತೀರೋ, ಇದೆಲ್ಲ ಇವರ ಮನಸ್ಸಿನಲ್ಲಿ ಭಯ ಅನ್ನೋದನ್ನು ಹುಟ್ಟಿಸ್ತಾ ಇದೆ. ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ಬೇರೆ ಯಾವುದೋ ಒಂದು ರೀಸನ್ಗಳಿಗೆ ಈ ಪರ್ಸನ್ ಸ್ವಲ್ಪ ಹಿಂದೆಟ್ ಹಾಕ್ತಾ ಇರ್ಬೋದು. ಅಂದರೆ ಇವರ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರೀಡಿಂಗಲ್ಲಿ ಕೆಲವರು ನೀವು ಈಗ ಕಾಂಟ್ಯಾಕ್ಟಲ್ಲಿ ಇರಬಹುದು, ಇನ್ನೂ ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇದ್ದೀರಾ. ಬಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು ಬಂದಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ.
ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು, ಯಾವುದೇ ಇಶ್ಯೂ ಬಂದಿದ್ರು, ಯಾವುದೇ ಗ್ಯಾಪ್ ಬಂದಿದ್ರು, ಎಷ್ಟು ದಿನಗಳಾಗಿ ನೀವು ಗ್ಯಾಪಲ್ಲಿ ಇದ್ದರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಹೈಲಿ ಅಟ್ರಾಕ್ಟಿವ್ ಆಗಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಪ್ರೆಸೆಂಟಲ್ಲಿ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಕ್ಲಾರಿಟಿಯನ್ನು ಹುಡುಕುವ ಎನರ್ಜಿ ಕಾಣಿಸ್ತಾ ಇದೆ. ಇವರ ತಲೆಯಲ್ಲಿ ಒಂದು ವಿಚಾರ ಇದೆ, ಆ ವಿಚಾರದ ಬಗ್ಗೆ ನಿಮ್ಮಿಂದ ಕ್ಲಾರಿಟಿ ಸಿಗಬೇಕು ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ತಪ್ಪು ನಡೆದಿರ್ಬೋದು ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರ್ಬೋದು, ನಿಮ್ಮಿಂದ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಇವರ ತಪ್ಪನ್ನು ಇವರು ಒಪ್ಕೊಳ್ಳುವ ವ್ಯಕ್ತಿ ಅಲ್ಲ, ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಸ್ವಲ್ಪ ಈಗೋ ಮಿಕ್ಸೆಡ್ ಆಗಿರುವಂತಹ ನೇಚರ್ ಇರುವ ವ್ಯಕ್ತಿ ಆಗಿರ್ಬೋದು. ಇವರ ಕಡೆಯಿಂದ ಈ ರಿಲೇಷನ್ಶಿಪ್ಪಲ್ಲಿ ಏನೇ ತಪ್ಪಾಗಿದ್ರೂ ಕೂಡ ಅದನ್ನು ಇವರು ಒಪ್ಕೊಳ್ಳೋದಕ್ಕೆ ಕಷ್ಟಪಡುವ ವ್ಯಕ್ತಿ. ಅಂದರೆ ಯಾವುದೇ ವಿವಾದ ಬಂದರೂ ಕೂಡ ಅದನ್ನು ಅವರು ಒಪ್ಕೊಳ್ಳೋದಿಲ್ಲ, ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಪ್ರೆಸೆಂಟಲ್ಲಿ ನಿಮ್ಮಿಂದ ಕ್ಲಾರಿಟಿಯನ್ನು ಪಡ್ಕೋಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಯಾವುದೇ ವಿಷಯ ನಡೆದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಜಗಳ ಬಂದಿರ್ಬೋದು, ಗ್ಯಾಪ್ ಬಂದಿರ್ಬೋದು, ಫ್ಯಾಮಿಲಿ ಇಶ್ಯೂ ಬಂದಿರ್ಬೋದು, ಬೇರೆಯವರು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿರಬಹುದು. ಏನೇ ಆಗಿ ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೂ ಕೂಡ ನಿಮ್ಮ ಕಡೆಯಿಂದ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರದೇನಾದರೂ ತಪ್ಪಿದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಇವರು ರೆಡಿ ಇಲ್ಲ, ಬಟ್ ನಿಮ್ಮಿಂದ ಕ್ಲಾರಿಟಿಯನ್ನು ಇವರು ಬಯಸ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನೇ ಇದ್ದರೂ ಕೂಡ ನೀವು ನೇರವಾಗಿ ಮಾತಾಡಬೇಕು, ಸುತ್ತಿ ಬಳಸಿ ಮಾತಾಡಬಾರ್ದು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಏನೇ ಹಿಂಟ್ ಕೊಡಬೇಕಾದ್ರೂ ಅದನ್ನು ನೇರವಾಗಿ ಹೇಳಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಯಾವುದೇ ಒಂದು ರೀತಿಯ ಕ್ಲಾರಿಟಿಯನ್ನು ನೀವು ಕೊಡೋದಾದರೂ ಕೂಡ ಅದು ಪಾಸಿಟಿವ್ ಆಗಿರಬೇಕು, ಆ ರೀತಿಯ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ತುಂಬ ವಾದ ಮಾಡ್ತಾರೆ ಅಂತ ಕೆಲವರ ಎನರ್ಜಿಯ ಪ್ರಕಾರ ಕಾಣ್ತಾ ಇದೆ. ಇವರ ತಪ್ಪನ್ನು ಇವರು ಕವರ್ ಮಾಡ್ಕೊಳ್ತಾರೆ, ಅದನ್ನು ಒಪ್ಕೊಳ್ಳೋದಿಲ್ಲ, ಆ ರೀತಿಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓವರಾಲ್ ಆಗಿ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ಒಟ್ಟಿನಲ್ಲಿ ಕ್ಲಾರಿಟಿಯನ್ನು ಹುಡುಕ್ತಾ ಇದ್ದಾರೆ. ನಿಮ್ಮ ಹತ್ರ ಮಾತಾಡಬೇಕು, ಯಾವುದೇ ಮಾತುಕತೆ ನಡೆದಿದ್ರೂ ಕೂಡ ಇದೆಲ್ಲ ವಿಷಯಗಳ ಬಗ್ಗೆ ನೀವು ಈ ಪರ್ಸನ್ ಹತ್ರ ಕ್ಲಿಯರ್ ಆಗಿ ಹೇಳಬೇಕು. ಈ ರೀತಿ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಬಟ್ ಮೊದಲನೇದಾಗಿ ಇವರು ನಿಮ್ಮ ಹತ್ರ ಯಾವ ರೀತಿ ಓಪನ್ ಅಪ್ ಆಗಿದ್ದಾರೋ ಅದೇ ರೀತಿ ನೀವು ಓಪನ್ ಅಪ್ ಆಗಿ ಮಾತಾಡಬೇಕು. ನಿಮ್ಮಿಂದ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ಇವರು ಕೂಡ ಇವರ ಕಡೆಯಿಂದ ಏನೇ ವಿಷಯ ನಡೆದಿದ್ದು ಕ್ಲಾರಿಟಿಯನ್ನು ಕೊಡಬೇಕು ಅಂತ ಇದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಯಾವುದೇ ಒಂದು ಡಿಸಿಷನ್ ತಪ್ಪಾಗಿದ್ರೂ ಕೂಡ ಇವರ ತೀರ್ಮಾನವನ್ನು ಹೇಳಿ ಅದು ಯಾವ ರೀತಿ ಸರಿ ಅಥವಾ ಯಾವ ರೀತಿ ತಪ್ಪು ಅಂತ ನಿಮ್ಮಿಂದ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಮಾತುಕತೆ ನಡೆದಿದ್ರೂ ಕೂಡ ಅದನ್ನು ನೀವು ಕ್ಲಿಯರ್ ಆಗಿ ಹೇಳಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಜಗಳಗಳು ಬಂದಿದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದಿದ್ದರೆ, ತಪ್ಪು ಇವರದಾಗಿದ್ದರೂ ಕೂಡ ಯಾವ ರೀತಿ ತಪ್ಪು ಅಂತ ನೀವು ಕ್ಲಾರಿಟಿಯನ್ನು ಕೊಡಬೇಕು ಇವರಿಗೆ. ಅಂದರೆ ಅದು ಪಾಸಿಟಿವ್ ಆಗಿರಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೆಲವರ ರಿಲೇಷನ್ಶಿಪ್ಪಲ್ಲಿ ನಡೆದಿರಬಹುದು. ಜಗಳ ಅನ್ನೋದು ಬಂದಿದ್ದರೆ ಅದು ನಾರ್ಮಲ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮಧ್ಯ ಬಂದಿರಬಹುದು, ಇವರ ಫ್ಯಾಮಿಲಿ ಮಧ್ಯ ಬಂದಿರಬಹುದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಿಚುವೇಶನ್ ಬಂದಿರಬಹುದು, ಅಥವಾ ಇವರ ಕೆರಿಯರ್ ಅನ್ನೋದು ಅಡ್ಡ ಬಂದಿರಬಹುದು, ಕೆಲಸ ಕಾರ್ಯಗಳು ಅಡ್ಡ ಬಂದಿರಬಹುದು, ಅಥವಾ ಥರ್ಡ್ ಪರ್ಸೆಂಟ್ ಏನಾದರೂ ಇನ್ವಾಲ್ವ್ ಆಗಿರಬಹುದು. ಈ ರೀತಿ ಏನಾದರೂ ಆಗಿದ್ದರೆ, ಏನಾದರೂ ಇಶ್ಯೂ ನಡೆದಿದ್ದರೆ, ಏನೇ ಜಗಳಗಳು ನಡೆದಿದ್ರೂ ಕೂಡ ಯಾವುದೇ ವಿಷಯಗಳಲ್ಲಿ ನಿಮ್ಮಿಬ್ಬರ ನಡುವೆ ಮಾತುಕತೆ ತುಂಬ ಜಾಸ್ತಿ ನಡೆದಿದ್ರೂ ಕೂಡ ಇಲ್ಲಿ ತಪ್ಪು ಯಾರದೇ ಇದ್ದರೂ ಕೂಡ ಅದರ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ನೇಚರ್ ಅಥವಾ ಬಿಹೇವಿಯರ್ ಈ ರೀತಿ ಆಗಿರ್ಬೋದು. ಅಂದರೆ ಇವರ ತಪ್ಪನ್ನು ಇವರು ಒಪ್ಕೊಳ್ಳೋದಿಲ್ಲ, ಸ್ವಲ್ಪ ವಾದ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಈ ಪರ್ಸನ್ ಸ್ವಲ್ಪ ಈಗೋ ಇರುವಂಥ ಪರ್ಸನ್ ಕೂಡ ಆಗಿರ್ಬೋದು, ಸ್ವಲ್ಪ ಸಿಟ್ಟು ಬೇಗ ಬರುವ ಪರ್ಸನ್ ಕೂಡ ಆಗಿರಬಹುದು. ಇವರ ತಪ್ಪನ್ನು ಅಷ್ಟು ಬೇಗ ಒಪ್ಕೊಳ್ಳುವ ವ್ಯಕ್ತಿಯಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ವಾದ ಮಾಡ್ತಾರೆ, ಏನೇ ತಪ್ಪಿದ್ರೂ ಕೂಡ ಜಾಸ್ತಿ ಅದರ ಬಗ್ಗೆ ಹೇಳ್ಕೊಳ್ತಾರೆ, ಆದರೆ ಇವರ ತಪ್ಪನ್ನು ಮುಚ್ಚಿಟ್ಕೊಳ್ತಾರೆ, ಹೈಡ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಏನೇ ಮಾತಾಡೋದಾದ್ರೂ ಇವ್ರಿಗೆ ಕ್ಲಿಯರ್ ಆಗಿ ಹೇಳಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ಪಾಸ್ಟಲ್ಲಿ ಅಥವಾ
ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ನಡೆದಿದ್ರು ಕೂಡ ಆ ತಪ್ಪನ್ನು ಇವ್ರ ಮೇಲೆ ಇವರು ಹಾಕ್ಕೊಳ್ಳೋದಿಲ್ಲ. ಇವರು ತಪ್ಪು ಮಾಡಿದರೂ ಕೂಡ ನಿಮ್ಮ ಮೇಲೆ ಆ ತಪ್ಪನ್ನು ಎತ್ತಿ ತೋರಿಸ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡೋಲ್ಲ ಅಂತಲ್ಲ, ನಿಮ್ಮ ಬಗ್ಗೆ ಲೈಕ್ ಮಾಡಲ್ಲ ಅಂತಲ್ಲ. ಈ ಪರ್ಸನ್ ನಿಮ್ಮನ್ನು ಲೈಕ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಆದರೆ ಯಾವುದಾದ್ರೊಂದು ವಿಷಯ ನಡೆದಾಗ ಅದರ ಕ್ಲಾರಿಟಿಯನ್ನು ನಿಮ್ಮಿಂದ ಬಯಸ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಏನಾದರೂ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದರೂ ಬಂದಿದ್ದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಒಂದು ವಿಷಯ ಇವರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ನಿಮ್ಮ ಜೊತೆ ಮಾತಾಡಿದ್ರೆ ಕೂಡ ಎಲ್ಲ ವಿಷಯಗಳನ್ನು ನೀವು ಡಿಸ್ಕಸ್ ಮಾಡಿದ್ರೂ ಕೂಡ ರಿಸಲ್ಟ್ ಯಾವ ರೀತಿ ಬರ್ಬೋದು ಅನ್ನೋ ಡೌಟ್ ಇದೆ ಈ ಪರ್ಸನ್ಗೆ. ಮುಂದೆ ಯಾವ ರೀತಿ ಈ ರಿಲೇಷನ್ಶಿಪ್ ಹೋಗ್ಬೋದು ಅನ್ನೋ ಡೌಟ್ ಕೂಡ ಇದೆ. ಬಟ್ ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ ಜೊತೆ ನೀವು ಈಗ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಅಥವಾ ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಅನ್ನೋದು ಬಂದಿದ್ದರೂ ಕೂಡ ತುಂಬ ಟೈಮಿಂದ ಇಬ್ಬರ ನಡುವೆ ಯಾವುದೋ ಒಂದು ವಿಷಯದ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಹಾಗಾಗಿ ಈ ಪರ್ಸನ್ ನಿಮ್ಮಿಂದ ಆ ವಿಷಯದ ಬಗ್ಗೆ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ. ನೀವು ಎಲ್ಲವನ್ನ ಹೇಳ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಬಟ್ ಎಂಡ್ ರಿಸಲ್ಟ್ ಬಗ್ಗೆ ಇವರಿಗೆ ಅನುಮಾನ ಇದೆ. ಕೊನೆಗೆ ಏನಾಗ್ಬೋದು ಅಂತ ಥಿಂಕ್ ಮಾಡ್ತಾ ಇರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಿದ್ರೆ ಯಾವ ರೀತಿಯ ಆನ್ಸರ್ ಸಿಗಬಹುದು ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಎಂಡ್ ರಿಸಲ್ಟ್ ಯಾವ ರೀತಿ ಇರ್ಬೋದು, ನಿಮ್ಮಿಂದ ಏನನ್ನು ಬಯಸ್ತಾ ಇದ್ದಾರೋ ಆ ರೀತಿ ಪಾಸಿಟಿವ್ ಆಗಿ ಏನಾದರೂ ಆನ್ಸರ್ ಸಿಗುತ್ತಾ, ಆ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇರಬಹುದು. ಇಲ್ಲಿ ಪಾಸ್ಟಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೇ ವಿಷಯಗಳು ನಡೆದಿದ್ರೂ ಕೂಡ ಇವರ ಕಡೆಯಿಂದ ತಪ್ಪಾದರೆ ಒಂದೊಂದು ಸಲ ನಿಮ್ಮ ಹತ್ರ ಸಾರಿ ಕೇಳಿದ್ರು ಕೂಡ ಮತ್ತೆ ಇವರ ಬಿಹೇವಿಯರ್ ಮೊದಲಿನ ಥರನೇ ಇರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಂದು ವೇಳೆ ಈ ಪರ್ಸನ್ ಕಡೆಯಿಂದ ನೀವು ಹರ್ಟ್ ಆಗಿರಬಹುದು ಅಥವಾ ಇವರ ಮಾತಿನಿಂದ ನಿಮಗೆ ನೋವು ಆಗಿರಬಹುದು. ಏನೇ ಆಗಿದ್ರೂ ಕೂಡ ಅವರು ಆ ಕ್ಷಣಕ್ಕೆ ನಿಮ್ಮ ಹತ್ರ ಸಾರಿ ಕೇಳಿದ್ರು ಮತ್ತೆ ಅದೇ ರೀತಿ ಇವರ ಬಿಹೇವಿಯರ್ನ ಮುಂದುವರಿಸ್ತಾರೇನೋ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರೇನಾದರೂ ತಪ್ಪು ಮಾಡಿದ್ರೆ ಅದರ ಬಗ್ಗೆ ಇವರು ತುಂಬ ಥಿಂಕ್ ಮಾಡ್ತಾರೆ. ಇವರ ತಪ್ಪು ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ, ಕನ್ಫ್ಯೂಸ್ ಕೂಡ ಆಗುತ್ತೆ. ಬಟ್ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ನೀವು ಹೇಳ್ಕೊಂಡ್ರೆ ಎಲ್ಲಿ ಯಾವ ವಿಷಯದ ಬಗ್ಗೆ ರಿಜೆಕ್ಟ್ ಮಾಡ್ತೀರೋ ಅಂತ ಥಿಂಕ್ ಮಾಡ್ತಾರೆ. ಬಟ್ ಇವರಿಗೆ ಕೇವಲ ಪಾಸಿಟಿವ್ ಆಗಿರೋ ರಿಸಲ್ಟ್ ಮಾತ್ರ ಬೇಕು. ಇವರ ತಪ್ಪನ್ನು ಇವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಪಾಸ್ಟಲ್ಲಿ ಕೂಡ ತುಂಬ ಸಮಯ, ತುಂಬ ಟೈಮ್ ಈ ರೀತಿ ನಿಮ್ಮಿಬ್ಬರ ನಡುವೆ ವಿಷಯಗಳು ನಡೆದಿರಬಹುದು. ಯಾವುದೇ ವಿಷಯ ಇದ್ದರೂ ನಿಮ್ಮ ಮೇಲೆ ಹಾಕ್ಬಹುದು ಈ ಪರ್ಸನ್. ಇವರ ಮೇಲೆ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೇಟು ಹಾಕುವ ಪರ್ಸನ್ ಕೂಡ ಆಗಿರಬಹುದು. ಒಟ್ಟಿನಲ್ಲಿ ನೀವು ಯಾವುದೇ ವಿಷಯದ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದಾಗ ಅದು ಸೀರಿಯಸ್ ಆಗಿ ಅದರ ಆನ್ಸರ್ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನೀವು ಈ ಪರ್ಸನ್ನಿಂದ ಏನೇ ಹೋಪ್ ಇಟ್ಕೊಂಡಿದ್ರು, ಯಾವ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ರು ಕೂಡ ಅದರ ಸರಿಯಾದ ಕ್ಲಾರಿಟಿಯನ್ನು ನೀವು ಕೊಡಬೇಕು ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.